ಸರ್ಕಾರಿ ನೌಕರರೇ ಹಾಗೂ ಅವ್ರ ಜೊತೆ ಬಂದಿರತಕ್ಕಂತ ಎಲ್ಲ ಕುಟುಂಬಸ್ಥರೇ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಾವೆಲ್ಲ ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಿರೋರು, ನಾವೆಲ್ಲ ಒಂದು ಕುಟುಂಬದವರು. ಇದರಲ್ಲಿ ABCD 4 ಗುಂಪುಗಳು ಇರ್ತೀವಿ. ಎಲ್ಲರೂ ಸರ್ಕಾರಿ ನೌಕರರೇ, ಎಲ್ಲರೂ KCSR ನಿಯಮದ ಅಡಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅದಕ್ಕೋಸ್ಕರನೇ ನಮ್ಮ ಒಂದು ಸಂಘಟನೆ ಇದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ. ಇದು NGO ಅಂತ ಕರೀತಾರೆ. ಸಾಮಾನ್ಯವಾಗಿ ಅದು NGO 1965 ಮೊದಲೇ ಕರೀತಕ್ಕಂತ ಪದ ನಾನ್ ಗೆಜೆಟೆಡ್ ಆರ್ಗನೈಸೇಷನ್ ಅಂತ ಇತ್ತು. 1965 ಆದ್ಮೇಲೆ ಅಲ್ಲಿ ಗೆಜೆಟೆಡ್ ಆಫೀಸರು ಸದಸ್ಯರಾದ್ರು. ಆಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂತ ಬಂತು. ಅದರಲ್ಲಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿನೂ ಸದಸ್ಯರಾಗಿರ್ತಾರೆ, DC ಸಾಹೇಬರು, ಜಿಲ್ಲೆನಲ್ಲಿ DC ಸಾಹೇಬರು ಸದಸ್ಯರಾಗಿರ್ತಾರೆ, ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಸದಸ್ಯರಾಗಿರ್ತಾರೆ, ಎಲ್ಲಾ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ. ಇದು ನೌಕರರಿಗೋಸ್ಕರ ಇರ್ತಕ್ಕಂಥ, ನೌಕರರ ಕ್ಷೇಮಾಭಿವೃದ್ಧಿಗೋಸ್ಕರ ಇರ್ತಕ್ಕಂಥ ಸಂಘಟನೆ. ಇವತ್ತು ನಾವು ಕಳೆದ 5 ವರ್ಷದಲ್ಲಿ ಅನೇಕ ಆದೇಶಗಳು, ಸರ್ಕಾರದ ನೌಕರರ ಪರವಾದಂತ ನಮ್ಮ ರಾಜ್ಯ ಸಡಕ್ಷರಿಯವರು, ರಾಜ್ಯಾಧ್ಯಕ್ಷರು ಅನೇಕ ಆದೇಶಗಳನ್ನ ಮಾಡಿಸಿದ್ದಾರೆ ನೌಕರ ಪರವಾದಂತ. ಇವತ್ತು ಒಂದು ವೇತನ ಭತ್ಯೆ, ಕೈ ತುಂಬಾ ಸಂಬಳ ತಗೋತಿದೀವಿ ಅಂದ್ರೆ ಅದ್ರ ಹಿಂದಿನ ಹೋರಾಟ ನೌಕರ ಸಂಘಟನೆದಿದೆ. ಅದನ್ನ ನಾವೆಲ್ಲರೂ ನೆನಪು ಮಾಡ್ಕೋಬೇಕು. ಯಾಕೆಂದ್ರೆ ಇವತ್ತು ಸಂಘಟನೆ ಇಲ್ಲ ಅಂದ್ರೆ, ಒಂದು DA ಕೊಟ್ಟಿಲ್ಲ ಅಂದ್ರೆ ಒಂದು ಅರ್ಜಿ ಕೊಡಿಸ್ತೀವಿ. ವೇತನ ಕಡಿಮೆ ಆಯ್ತು, ಹೆಚ್ಚು ಮಾಡಿ ಅಂದ್ರೆ ಒಂದು ಅರ್ಜಿ ಕೊಡ್ತೀವಿ, ಹೋರಾಟ ಮಾಡ್ತೀವಿ, ಕೊಡಿಸ್ತೀವಿ. ಇವತ್ತು ಅನೇಕ ಆದೇಶಗಳು, ಸುಮಾರು ಫೆಸ್ಟಿವಲ್ ಅಡ್ವಾನ್ಸ್ ಜಾಸ್ತಿ ಆದ್ದು, ಶವ ಸಂಸ್ಕಾರ ಭತ್ಯೆ ಜಾಸ್ತಿ ಆದಂಥದ್ದು, ಜೊತೆಗೆ ನಮ್ಮ ಇದರಲ್ಲಿ ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ಪೇಷಂಟ್ಗಳು, ಕ್ಯಾನ್ಸರ್ ಪೀಡಿತ ಪೇಷಂಟ್ ಆದ್ರೆ ನೌಕರರು 6 ತಿಂಗಳು ಸೇವೆನ ರಜಾ, ಡಯಾಲಿಸಿಸ್ ಮಾಡಿಸಂದ್ರೆ 6 ತಿಂಗಳು ರಜಾ, ಶಿಶುಪಾಲನ ರಜೆ ಮಹಿಳಾ ನೌಕರರಿಗೆ ಅದನ್ನ ಸರ್ಕಾರಿ ನೌಕರ ಸಂಘ ಮಾಡ್ತು. ಮೊನ್ನೆ ಋತುಚಕ್ರಕ್ಕೂ ತಿಂಗಳಲ್ಲಿ 1 ದಿನ ಮಹಿಳಾ ನೌಕರರಿಗೆ ರಜವನ್ನ ಸರ್ಕಾರದಿಂದ ಮಂಜೂರು ಮಾಡಿದ್ವಿ. ಇವೆಲ್ಲ ಹಲವಾರು ಕಾರ್ಯಕ್ರಮಗಳು. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊ ಬಂದಿದ್ದೀವಿ. ಬ್ಲಡ್ ಕೊಡುವಂತ ಒಂದು ಕ್ಯಾಂಪ್ ಹೋಗಿ ನಮ್ಮ ನೌಕರ ಸಂಘಟನೆಯಿಂದ ಬ್ಲಡ್ ಕೊಡ್ತೀವಿ. ಸುಮಾರು ಕೋವಿಡ್ ಟೈಮಲ್ಲಿ ತುಂಬಾ ಸಮಾಜಮುಖಿಯಾದಂತ ಕೆಲಸವನ್ನ ಸರ್ಕಾರಿ ನೌಕರ ಸಂಘ ಮಾಡಿದೆ. ಯಾರಾದ್ರೂ ನೌಕರನಿಗೆ ತೊಂದರೆ ಆದ್ರೆ ತಕ್ಷಣ ಸ್ಪಂದಿಸುವಂತದ್ದು, ಅವ್ರ ಕುಟುಂಬದಲ್ಲಿ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವಂತ ಕೆಲಸವನ್ನ ಇವತ್ತು ಸರ್ಕಾರಿ ನೌಕರ ಸಂಘ ಮಾಡ್ಕೊಬರ್ತಿದೆ. ಇವೆಲ್ಲವರ ದೃಷ್ಟಿಯಿಂದ ಒಂದು ಉತ್ತಮವಾದ ಸಂಘಟನೆ ಮಳವಳ್ಳಿ ತಾಲೂಕಿನಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ಕೊಬರ್ತಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಅಧಿಕಾರಿಗಳು ಮಾರ್ಗದರ್ಶಕರಾಗಿ ಇರ್ತಾರೆ. ಈಗ ಉದಾಹರಣೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ಇಡೀ ತಾಲೂಕಿನ ಎಲ್ಲ